ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಈಗಾಗಲೇ ಸ್ವಲ್ಪ ಅಲ್ಲಲ್ಲಿ ಮಳೆ ಶುರುವಾಗಿದೆ, ಚಳಿನೂ ಸಹ ಶುರುವಾಗಿದೆ. ಈ ಟೈಮಲ್ಲಿ ಏನಾದರೂ ಖಾರ ತಿನ್ನಬೇಕು ಅನಿಸುತ್ತೆ, ಅಥವಾ ಸಂಜೆ ಟೀ ಟೈಮ್ ಜೊತೆ ಆಗ್ಬೋದು. ನೀವು ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಎಲ್ಲರೂ ಕೂತ್ಕೊಂಡು ಪಾರ್ಟಿ ಮಾಡಬೇಕಾದ್ರೆ ಆಗ್ಬೋದು. ಈ ರೀತಿಯಾದಂಥ ಮಸಾಲ ಭರಿತವಾದಂಥ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ನಿಮ್ಮ ಮನೆಯಲ್ಲಿ ನೀವೇ ಸ್ವತಃ ತಯಾರಿಸಿ ಮಾಡಿ ತಿಂದು ನೋಡಿ. ಎಷ್ಟು ಅದ್ಭುತವಾದ ರುಚಿ ಅಂತಂದರೆ ಖಂಡಿತ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಹಾಗೆ ಬನ್ನಿ, ಈಗ ಮಸಾಲ ಭರಿತವಾದಂತಹ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ನೋಡ್ಕೊಳ್ಳೋಣ. ಈಗ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮಾಡೋದಕ್ಕೋಸ್ಕರ ನಾವಿಲ್ಲಿ 2 ಕಪ್ಪಿನ ಅಳತೆಯ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀವಿ. 1 ಟೀ ಸ್ಪೂನ್ ಅಳತೆಯ ಅಚ್ಚಕಾರದ ಪುಡಿನ ತೊಗೊಂಡಿದ್ದೀವಿ. ಜೊತೆಗೆ 1 ಟೀ ಸ್ಪೂನ್ ಅಳತೆಯ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ತೊಗೊಂಡಿದ್ದೀವಿ. 1 ಟೀ ಸ್ಪೂನಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1/4 ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಸೊಗಸಾಗಿ ಖಾರವಾಗಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ನಾವು ಕೆಲವೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 2 ಕಪ್ಪಿನ ಅಳತೆಯ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಕಡಲೆಕಾಯಿ ಬೀಜನ ಬಾಣಲಿಗೆ ಸೇರಿಸಾದ ನಂತರ 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕಡಲೆಕಾಯಿ ಬೀಜ ರೋಸ್ಟ್ ಆಗುವಾಗೆ ಹುರ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಾವು ಕಡಲೆಕಾಯಿ ಬೀಜನ ಹೈ ಫ್ಲೇಮಲ್ಲಿ ಹುರಿಬಾರ್ದು, ಹಾಗೆ ಹೆಚ್ಚು ಹುರಿದು ಕಡಲೆಕಾಯಿ ಬೀಜನ ಸೇಯಿಸಬಾರ್ದು. ಆ ರೀತಿ ಸೇಯಿಸಿದ್ರೆ ನಿಮಗೆ ರುಚಿ ಹೋಗಿಬಿಡುತ್ತೆ. ಆದ ಕಾರಣ ನೀವು ದಯವಿಟ್ಟು ಆದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಳ್ಳಿ. ಹೀಗಿಲ್ಲಿ ನೋಡ್ತಾ ಇದ್ರಲ್ಲ, 5 ನಿಮಿಷಗಳ ಕಾಲ ನಾವು ಎಡೆಬಿಡದೆ ನೀಟಾಗಿ ಎಲ್ಲ ಕಡೆಯೂ ಕಡಲೆಕಾಯಿ ಬೀಜನ ತಿರುಗಿಸಿ ನಾವು ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇರೋದ್ರಿಂದ ನೀಟಾಗಿ ಕಡಲೆಕಾಯಿ ಬೀಜನೂ ಹುರಿದಾಗಿದೆ ಮತ್ತು ಎಲ್ಲೂ ಸಹ ಕಡಲೆಕಾಯಿ ಬೀಜ ಸೀದಿಲ್ಲ. ನೀವು ಹಾಗೆ ಬಿಟ್ಬಿಟ್ರೆ ಖಂಡಿತ ಒಂದು ಕಡೆ ಕಡಲೆಕಾಯಿ ಬೀಜ ಸೀದೋಗುತ್ತೆ. ಆದ ಕಾರಣ ನೀವು ಎಡೆಬಿಡದೆ ಈ ರೀತಿ ತಿರುಗಿಸ್ತಾನೆ ನೀವು ಕಡಲೆಕಾಯಿ ಬೀಜನ 5 ನಿಮಿಷಗಳ ಕಾಲನೂ ಹುರ್ಕೋಬೇಕಾಗತ್ತೆ. ಈಗಿಲ್ಲಿ ಕಡಲೆಕಾಯಿ ಬೀಜನ ಹುರಿದಾಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಹುರಿದಂಥ ಕಡಲೆಕಾಯಿ ಬೀಜನ ಒಂದು ತಟ್ಟೆಗೆ ಸೇರಿಸಿ, ನಂತರ ಈ ಕಡಲೆಕಾಯಿ ಬೀಜ ಬಿಸಿ ಇರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಕಡಲೆಕಾಯಿ ಬೀಜ ತಣ್ಣಗಾದ್ಮೇಲೆ ನಾವು ಕಡಲೆಕಾಯಿ ಬೀಜ ಮೇಲೆ ಇರ್ತಕ್ಕಂಥ ಒಟ್ಟು ಅಥವಾ ಸಿಪ್ಪೆನ ತೆಗಿಬೇಕಾಗತ್ತೆ. 10 ನಿಮಿಷದ ನಂತರ ನಾವು ಹುರಿದಂಥ ಕಡಲೆಕಾಯಿ ಬೀಜ ಎಲ್ಲ ತಣ್ಣಗಾಗಿದೆ. ಈಗ ಇದ್ರ ಮೇಲಿರ್ತಕ್ಕಂಥ ಒಟ್ಟನ್ನು ನಾವು ತೆಗಿಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿ ನೀಟಾಗಿ ಮೇಲಿರ್ತಕ್ಕಂಥ ಒಟ್ಟನ್ನೆಲ್ಲ ತೆಗೆದಾಕ್ಬಿಡಿ. ಹುರಿದಂಥ ಕಡಲೆಕಾಯಿ ಬೀಜದಿಂದ ನೀಟಾಗಿ ಸಿಪ್ಪೆ ಅಥವಾ ಒಟ್ಟನ್ನು ತೆಗೆದಾಯಿತು. ನಂತರ ಕಡಲೆಕಾಯಿ ಬೀಜನ ಒಗ್ಗರಣೆಯನ್ನು ಮಾಡೋದಕ್ಕೋಸ್ಕರ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 1 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಒಗ್ಗರಣೆಯನ್ನು ಮಾಡಬೇಕಾದ್ರೆ ಫ್ಲೇಮ್ನ ಲೋಗೆ ಇಟ್ಕೊಂಡೇ ಮಾಡ್ಕೊಳ್ಳಿ. ಎಣ್ಣೆಯನ್ನು ಸೇರಿಸಾದ ನಂತರ 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಕಾಳು ಮೆಣಸಿನ ಪುಡಿನ 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಅಂದರೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವು ತೊಗೊಂಡಂಥ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ 30 ಸೆಕೆಂಡ್ಗಳ ಕಾಲ ಬಿಸಿಯಾದಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಂಡಿದ ನಂತರ ಹುರಿದಂಥ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಕಡಲೆಕಾಯಿ ಬೀಜನೂ ಸೇರಿಸಿ ಲೋ ಫ್ಲೇಮಲ್ಲಿ ಮತ್ತೆ 2 ನಿಮಿಷಗಳ ಕಾಲ ಈ ರೀತಿ ಹುರಿತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಹುರಿತಾ ಇದ್ರೆ ನಿಮಗೆ ಖಾರದ ಕಡಲೆಕಾಯಿ ಬೀಜ ಅಂದರೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ರೆಡಿ ಆಗ್ತಾ ಇದೆ. ನೀವು ಬೇಕಿದ್ರೆ ಎಣ್ಣೆ ಬದಲಿಗೆ ಬೆಣ್ಣೆನೂ ಸಹ ಸೇರಿಸ್ಕೊಂಡು ಮಾಡ್ಬೋದು, ಮತ್ತಷ್ಟು ರುಚಿ ಚೆನ್ನಾಗಿರುತ್ತೆ. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಡಲೆಕಾಯಿ ಬೀಜನ ಹುರಿತಾ ಇದ್ದರೆ ಉಪ್ಪು ಖಾರ ಎಲ್ಲ
ಚೆನ್ನಾಗಿ ಕಡಲೆಕಾಯಿ ಬೀಜಗೆ ಹಿಡ್ಕೊಂಡಿದೆ. ಈ ರೀತಿ ನಿಮಗೆ ಕಡಲೆಕಾಯಿ ಬೀಜಗೆ ಖಾರ ಉಪ್ಪೆಲ್ಲ ಹಿಡ್ಕೊಂಡ್ರೆ ಕಡಲೆಕಾಯಿ ಬೀಜ ತಿನ್ನಬೇಕಾದ್ರೆ ಬಹಳ ರುಚಿ ಕೊಡ್ತಕ್ಕಂಥದ್ದು. ನಾವು ಕಡಲೆಕಾಯಿ ಬೀಜನ ಮೊದಲೇ ಚೆನ್ನಾಗಿ ಹುರಿದಿದ್ರು ಸಹ ಮತ್ತು ಈ ಒಂದು ಉಪ್ಪು ಖಾರದ ಜೊತೆ ಇನ್ನೂ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಇನ್ನಷ್ಟು ಕ್ರಿಸ್ಪಿ ಆಗುತ್ತೆ ಮತ್ತು ಎಲ್ಲ ಮಸಾಲ ಪದಾರ್ಥನೂ ಕಡಲೆಕಾಯಿ ಬೀಜಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹೀಗಿಲ್ಲಿ 2 ನಿಮಿಷಗಳ ಕಾಲ ಹುರಿದಾಯಿತು. ಜೊತೆಗೆ ಭಾಳ ಸೊಗಸಾದಂಥ ಅಷ್ಟೇ ರುಚಿಯಾದಂತಹ ಮಸಾಲ ಕಾಂಗ್ರೆಸ್ ಕಡಲೆಕಾಯಿ ಬೀಜ ರೆಡಿ ಆಯಿತು. ಬಹಳ ಸಿಂಪಲ್ ಆದ ರೆಸಿಪಿ. ನೀವು ಕರೆಕ್ಟಾಗಿ ಕಡಲೆಕಾಯಿ ಬೀಜ ಹುಡ್ಕೊಂಡ್ಬಿಟ್ರೆ ಸಾಕು, ಭಾಳ ಸೂಪರಾಗಿ ರೆಸಿಪಿನ ಮಾಡ್ಕೋಬೋದು. ಬಹಳ ದಿನದವರೆಗೂ ಸ್ಟೋರ್ ಮಾಡ್ಬೋದು. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಸಮಯದ ಅಗತ್ಯ ಕೂಡ ಇಲ್ಲ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಖಾರದ ಕಾಂಗ್ರೆಸ್ ಕಡಲೆಕಾಯಿ ಬೀಜ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಹೊಸ ರೆಸಿಪಿ ಜೊತೆ. ಅಲ್ಲರಿಗೂ ನಮಸ್ಕಾರ ವೀಕ್ಷಕರೇ.